ಈ ದೃಶ್ಯ ನೋಡ್ಬಿಟ್ರೆ ಎಂಥವ್ರಿಗೂ ಕೂಡ ಎದೆ ಝಲ್ ಅನ್ನತ್ತೆ. ಅಟ್ಟಾಡಿಸ್ಕೊಂಡು ವ್ಯಕ್ತಿಯ ಉಸಿರನ್ನ ನಿಲ್ಲಿಸಿದೆ ಈ ಗ್ಯಾಂಗ್. ಕೊಪ್ಪಳದ ಕುಷ್ಟಗಿಯ ತಾವರಗೇರ ಪಟ್ಟಣದಲ್ಲಿ ಹತ್ಯೆಯಾಗಿದೆ. ಎಂಥವ್ರಿಗೂ ಕೂಡ ಬೆಚ್ಚಿ ಬೀಳ್ಸತ್ತೆ. ಕೊಪ್ಪಳದ ಕುಷ್ಟಗಿಯ ತಾವರಗೇರ ಪಟ್ಟಣದಲ್ಲಿ ಹತ್ಯೆಯಾಗಿದೆ. ದಾಳಿ ತಪ್ಪಿಸಿಕೊಳ್ಳೋಕೆ ಬೇಕರಿಗೆ ನುಗ್ಗಿದ ವ್ಯಕ್ತಿ ಬೇಕರಿಗೆ ನುಗ್ಗಿ ಲಾಂಗೋ ಮಚ್ಚುಗಳಿಂದ ಭೀಕರ ದಾಳಿ ನಡೆಸಿದ್ದಾರೆ. ಬೇಕರಿಯಲ್ಲಿದ್ದ ಸಿಸಿಟಿವಿಯಲ್ಲಿ ಆ ದೃಶ್ಯಗಳೆಲ್ಲವೂ ಸರಿಯಾಗಿದೆ. 35 ವರ್ಷದ ಚೆನ್ನಪ್ಪ ನಾರಿನಾಳ ಪಾಪ ಕೊಲೆಯಾಗಿರೋ ದುರ್ದೈವಿ. ಕಾರಣ ಏನಪ್ಪಾ ಅಂದ್ರೆ ಹಳೆ ದ್ವೇಷ, ಆಸ್ತಿ ವಿಚಾರವಾಗಿ ಕೊಲೆ ಮಾಡಿದೆ ರವಿ ಅಂಡ್ ಗ್ಯಾಂಗ್ ಅಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಭೀಕರ ದಾಳಿ ಕಂಡು ಬೇಕರಿ ಬಿಟ್ಟು ಅಲ್ಲಿರುವಂತಹ ಸಿಬ್ಬಂದಿ ಒಳಗಿದ್ದವರೆಲ್ಲರೂ ಕೂಡ ಓಡೋಗ್ಬಿಟ್ರು. ತಾವರಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನೋಡಿ ಇಲ್ಲಿ ಏನೋ ಹಳೆ ದ್ವೇಷ, ಆಸ್ತಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯಪ್ಪ, ಎಂಥವ್ರಿಗೂ ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಚ್ಚು ತಂದು ಕೊಚ್ಚಿರೋದು. ಆ ಮನುಷ್ಯ ತಪ್ಪಿಸ್ಕೊಳಕ್ ಪಾಪ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ದಾನೆ. ಇವರು ಇದೊಂದು ರೀತಿ ಈಗ ನಾಯಿ ಕಾಲಿಟ್ಕೊಂಡು ಹೊಡಿತೀವಲ್ಲ ಹಂಗೆ ಮಚ್ಚಿಟ್ಕೊಂಡು ಬೀಸಿರೋದು. ಹಳೆ ದ್ವೇಷ, ಆಸ್ತಿ ವಿಚಾರವಾಗಿ ಕೊಲೆ ಅಂತ ಇದ್ದಾರೆ. ಬಟ್ ನಿಜ ಹೇಳ್ತೀನಿ, ಹಾಡ ಹಗಲೇ ಈ ರೀತಿಯಾಗಿ ಮಚ್ಚು ಇಟ್ಕೊಂಡು ತಮ್ಮ ದ್ವೇಷವನ್ನ ತೀರಿಸ್ಕೊಳ್ತಾರೆ ಅನ್ನೋ ಪ್ರಯತ್ನಗಳಾಗ್ತಾ ಇರುವಾಗ ಪೊಲೀಸರ ಮೇಲೆ ಬೆಲೆನೇ ಇಲ್ಲ ಅಂದ್ರೆ ಪೊಲೀಸರ ಮೇಲೆ ಭಯನೇ ಇಲ್ವಾ ಹಾಗಾದ್ರೆ? ಅಯ್ಯೋಯ್ಯೋ ರಾಮ, ಎಂಥವ್ರಿಗೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಒಳ್ಳೆ ಈ ಸೌತೆಕಾಯಿ ಕಟ್ ಮಾಡ್ತಾರಲ್ಲ ಆ ರೀತಿಯಲ್ಲಿ ಮಚ್ಚಿಟ್ಕೊಂಡು ಪದೇ 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 ಬೀಸಿದಾನೆ ಆ ಪುಣ್ಯಾತ್ಮ. ಮತ್ತು ಒಂದೇ ಕೈಯಲ್ಲಿ ಆತ ಹ್ಯಾಂಡಲ್ ಮಾಡ್ತಿರೋದು, ಇನ್ನೊಂದು ಕೈಗೆ ಏನೋ ಬ್ಯಾಂಡೇಜ್ ಹಾಕೊಂಡಿದ್ದಾನೆ ನೋಡಿ ಅಲ್ಲಿ. ಆತ ತಪ್ಪಿಸ್ಕೊಳಕ್ ಒಂದು ಬೇಕ್ರಿ ಒಳಗೆ ಸಿಗಾಕೊಂಡ. ಬೇಕ್ರಿಲಿ ಇದ್ದಾರು ಎಲ್ಲರೂ ಕೂಡ ಓಡ್ ಹೋಗಿದ್ದಾರೆ. ಇಡೀ ಗ್ಯಾಂಗ್ನ ಕರ್ಕೊಂಡು ಬಂದು ಆತ ಹಲ್ಲೆ ನಡೆಸಿದಾನೆ. ಮುಗೀತು ಅವ್ರ ಕತೆ. ಆ ಮಚ್ಚು ಲಾಂಗ್ಗಳು ನೋಡಿದ್ರೆ ಭಯ ಬೀಳ್ಸತ್ತೆ. ಸಿನಿಮಾಗಳಲ್ಲಿ ಇಟ್ಕೊಂಡಿರ್ತಲ್ಲ ಅಂಥದನ್ನ ರಿಯಲಲ್ಲಿ ಇಟ್ಕೊಂಡು ರಿಯಲ್ ಮಚ್ಚು ಅದು. ಆ ವೆಪನ್ಗಳು ನೋಡಿ ಅಲ್ಲಿ ಅಟ್ಟಾಡಿಸ್ಕೊಂಡು ಬಂದು ವ್ಯಕ್ತಿಯ ಉಸಿರನ್ನ ಗ್ಯಾಂಗ್ ನಿಲ್ಲಿಸಿದೆ. ಕೊಪ್ಪಳದಲ್ಲಾಗಿರುವಂತಹ ದುರ್ಘಟನೆ. 35 ವರ್ಷದ ಚೆನ್ನಪ್ಪ ನಾರಿನಾಳ ಕೊಲೆಯಾಗಿರೋ ದುರ್ದೈವಿ. ಅವ್ರು ಏನು ಮಾಡಿದ್ರು ಏನೋ, ಆಸ್ತಿ ವಿಚಾರ, ಹಳೆ ಕಿರಿಕು ಅಂತ ಇದ್ದಾರೆ. ವಾಟ್ ಎವರ್ ಏನಾದರೂ ಇರಲಿ, ಜೀವವನ್ನು ತೆಗೆಯುವಂತಹ ಮಟ್ಟಕ್ಕ, ಆಮೇಲೆ ಅದು ಈ ಪ್ರಮಾಣದಲ್ಲಿ ರೋಡಲ್ಲಿ ಬೆರ್ಸಾಡ್ಕೊಂಡು ಬಂದು ಪಾಪ ಆತ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಬೇಕ್ರಿ ಒಳಗೆ ಸೇಫ್ ಆಗ್ತೀನಿ ಅಂತ ಓಡ್ ಬರ್ತಾರೆ. ಜನ ಇದರೆಲ್ಲ ರಕ್ಷಿಸ್ತಾರೆ ಅಂತ. ಹಂಗೆ ಲಾಂಗು ಮಚ್ಚಿಟ್ಕೊಂಡ್ಬಂದ್ರೆ ಯಾವ ಜನ ರಕ್ಷಿಸ್ತಾರೆ? ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ ಎಲ್ಲರೂ ಓಡಿದ್ರು. ಇದೆಲ್ಲವೂ ಆ ಬೇಕ್ರಿಲಿ ಇತ್ತಲ್ಲ, CCTV ಫುಟೇಜ್ ಇತ್ತಲ್ಲ, ಅದರಲ್ಲಿ ರೆಕಾರ್ಡ್ ಆಗಿದೆ. ಬೆಚ್ಚಿ ಬೀಳಿಸುವಂತಿದೆ. ಆ್ಯಂಡ್ ಇವರಿಗೆ ಈಗ ಸಾಯಿಸಿದ್ರಲ್ಲ, ಇವರಾದ್ರೂ ವಾಟ್ ನೆಕ್ಸ್ಟ್? ಇವರಾದ್ರೂ ನೆಮ್ಮದಿಯಾಗಿರ್ತಾರ? ಹೋಗ್ಬೇಕು ಪೊಲೀಸ್ ಸ್ಟೇಷನು, ಜೈಲು ಅಂತ. ಇವ್ರಿಗೂ ನೆಮ್ಮದಿಲ್ಲ, ಸತ್ತಿರೋನು ಕೂಡ ನೆಮ್ಮದಿಯಾಗಿ ಸಾಯಲಿಲ್ಲ. ಇಂಥ ಪರಿಸ್ಥಿತಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್, ಯಾವಾಗಾಗಿರೋ ಘಟನೆ, ಕಾರಣ ಏನು, ಈಗ ಇನ್ವೆಸ್ಟಿಗೇಷನ್ ಯಾವ ಹಂತಕ್ಕೆ ಬಂದಿದೆ? ವಿದ್ಯಾ, ಏನು 1980ರ ದಶಕದಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕೊಲೆಗಳಾಗ್ತಿದ್ವು ಅನ್ನುವಂಥದ್ದನ್ನ ಕೇಳಿರ್ತಕ್ಕಂಥದ್ದು. ಆದ್ರೆ ಇಂತಹ ಒಂದು ಏನು ಸಿನಿಮೆಯ ರೀತಿಯಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಕೊಪ್ಪಳದ ತಾವರಗೇರ ಪೊಲೀಸ್ ಠಾಣೆಯಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆರೋಪಿಯಾಗಿರ್ತಕ್ಕಂಥ ರವಿ ನಾರಿನಾಳ್ ಸೇರಿದಂತೆ ಆತನ ಸಹಚರರು ಸೇರಿ ಏನು ಚೆನ್ನಪ್ಪ ನಾರಿನಾಳ್ ಅನ್ನೋರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಕೊಲೆಯನ್ನ ಮಾಡ್ತಾರೆ. ಇನ್ನು ಸುಮಾರು ಒಂದು 300-400 ಮೀಟರ್ನಿಂದ ಅಟ್ಟಾಡಿಸ್ಕೊಂಡು ಬರ್ತಾರೆ. ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಏನು ಚೆನ್ನಪ್ಪ ಹತ್ರದಲ್ಲೇ ಇರ್ತಕ್ಕಂಥ ಒಂದು ಬೇಕರಿಗೆ ಹೋಗ್ತಾರೆ. ಬೇಕರಿ ಒಳಗಡೆ ಹೋದ ತಕ್ಷಣ ಅವ್ರ ಮೇಲೆ ಮಚ್ಚು ಲಾಂಗಗಳಿಂದ ಅಟ್ಯಾಕ್ ಮಾಡ್ತಾರೆ. ಬೇಕರಿಯ ಮಾಲೀಕರು ಕೂಡ ಈ ಒಂದು ಅಟ್ಯಾಕ್ ಅನ್ನ ನೋಡಿ ಬೆಚ್ಚಿ ಬಿದ್ದು ಅಲ್ಲಿಂದ ಬೇಕರಿಯನ್ನು ಬಿಟ್ಟು ಹೋಗ್ತಾರೆ. ಸೊ ಭೀಕರವಾಗಿ ಈ ಒಂದು ಹತ್ಯೆ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಈ ಹತ್ಯೆ ವಿಚಾರವಾಗಿ ತಾವರಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಏನು ವ್ಯಕ್ತಿಯನ್ನ ಅಟ್ಟಾಡಿಸ್ಕೊಂಡು ಬಂದು ಕೊಲೆ ಮಾಡಿರ್ತಕ್ಕಂಥದ್ದೇನಿದೆ CCTVಯಲ್ಲಿ ಸೆರೆಯಾಗಿದೆ. ನಾವು ನೋಡ್ಬೋದು CCTVಯಲ್ಲಿ ಇಷ್ಟು ಭೀಕರವಾಗಿ ಒಂದು ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು. ಕೊಪ್ಪಳ ಮತ್ತು ತಾವರಗೇರಿ ಭಾಗದ ಜನರು ಈ ಒಂದು ಕೊಲೆ ನೋಡಿ ಬೆಚ್ಚಿ ಬಿದ್ದಿದ್ದಂತೂ ಸತ್ಯ ಅಂತ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.